Hello everyone. In our last video, we have solved financial education and investment awareness August-September 2023 question paper. So in today's session, we'll solve February-March 2023 NEP scheme question paper, which is most important in the viewpoint of your examination. ಸೊ ಈ ಒಂದು ಪ್ಯಾಟ್ರನ್ನ ಕ್ವಶನ್ ಪೇಪರ್ ಪ್ಯಾಟ್ರನ್ನ ನೋಡೋದಾದರೆ ನೋಡಿ ಇಲ್ಲಿ ನಿಮಗೆ 6 ಕ್ವೆಶನ್ಸ್ನ ಕೊಟ್ಟಿರ್ತಾರೆ. 6 ಕ್ವೆಶನ್ಸ್ನ ಕೊಟ್ಟಿದ್ರು. ಸೊ ಈ 6 ಕ್ವೆಶನ್ಸಲ್ಲಿ ಯಾವುದಾದ್ರೂ 3 ಕ್ವೆಶನ್ಸಿಗೆ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಇತ್ತು. 6 ಕ್ವೆಶನ್ಸಲ್ಲಿ ಯಾವುದಾದ್ರೂ 3 ಕ್ವೆಶನ್ಸ್ನ ಆನ್ಸರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಈಚ್ ಕ್ವೆಶನ್ 10 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಫೆಬ್ರವರಿ ಮತ್ತು ಮಾರ್ಚ್ 2023 ಯಾವ ರೀತಿಯೆಲ್ಲ ಕ್ವೆಶನ್ಸ್ನ ಕೇಳಿದ್ರು ಅಂತ ಹೇಳಿದ್ರೆ, define banking, explain the functions of banking, what is digital payment system, explain the types of digital payment system, what is investment, explain the investment objectives, what is risk, explain the factors influencing the investor's risk, what is mutual fund, explain its merits as well demerits, what is financial planning and explain the steps involved in financial planning. So ಇಲ್ಲಿ ನಿಮಗೆ 6 questions ಕೊಟ್ಟಿದ್ರು. ಈ 6 ಕ್ವೆಶನ್ಸಲ್ಲಿ ಯಾವುದಾದ್ರೂ 3 ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿತ್ತು. ಸೊ ಈ ಒಂದು ಕ್ವೆಶನ್ ಪೇಪರ್ ನಿಮಗೆ ಓಪನ್ ಎಲೆಕ್ಟಿವ್ ಆಗಿರೋದ್ರಿಂದ ಬರೀ 30 ಮಾರ್ಕ್ಸ್ಗೆ ಕೇಳಿದರು. ಓಕೆ, ಸೊ ಈಚ್ ಕ್ವೆಶನ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಇದ್ರದ್ದು ಆನ್ಸರ್ಸ್ ನೋಡ್ತಾ ಹೋಗೋಣ. ನೋಡಿ, ಡಿಫೈನ್ ಬ್ಯಾಂಕಿಂಗ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ಬ್ಯಾಂಕಿಂಗ್ ಈಸ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಬ್ಯಾಂಕಿಂಗ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಲೋಸ್ ಪೀಪಲ್ ಆ್ಯಂಡ್ ಬಿಸ್ನೆಸ್ ಟು ಸ್ಟೋರ್ ಆ್ಯಂಡ್ ಮ್ಯಾನೇಜ್ ದರ್ ಮನಿ. ಬ್ಯಾಂಕಿಂಗ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅದು ಏನನ್ನ ಅಲೋ ಮಾಡತ್ತೆ ಅಂದರೆ ಪೀಪಲ್ ಮತ್ತು ಬಿಸ್ನೆಸ್ ಅವ್ರನ್ನ ಮನಿನ ಸ್ಟೋರ್ ಮಾಡಲಿಕ್ಕೆ ಹಾಗೂ ಅವರ ಒಂದು ಮನಿನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವೇನಂತ ಕರಿತೀವಿ? ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್ ಕೇಳಿದ್ದಾರೆ. ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್ ನೋಡೋದಾದರೆ, ಅಕ್ಸೆಪ್ಟ್ ಡೆಪಾಸಿಟ್ಸ್. ಬ್ಯಾಂಕ್ ಏನು ಮಾಡುತ್ತೆ? ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡುತ್ತೆ. ಮತ್ತು ಲೆಂಡಿಂಗ್ ಮನಿ, ಫೆಸಿಲಿಟೇಟ್ ಟ್ರಾನ್ಸಾಕ್ಷನ್, ಪ್ರೊವೈಡಿಂಗ್ ಫಿನಾನ್ಷಿಯಲ್ ಪ್ರೊಟೆಕ್ಷನ್, provide other services. ಇದಿಷ್ಟು ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಟೈಪ್ಸ್. ವಾಟ್ ಈಸ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ಸೊ ಮೊದಲನೇದಾಗಿ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿಬಿಟ್ಟು ಮೀನಿಂಗ್ ಬರೀಬೇಕು, ಹೌದಲ್ವಾ? ಸೊ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂತ ಅಂದರೆ, ಎ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ರೆಫರ್ಸ್ ಟು ಅ ಮೆಥಡ್ ಆಫ್ ಟ್ರಾನ್ಸ್ಫರಿಂಗ್ ಮನಿ ಎಲೆಕ್ಟ್ರಾನಿಕಲಿ ಬಿಟ್ವೀನ್ ಇಂಡಿವಿಜುವಲ್ಸ್ ಆರ್ ಬಿಸ್ನೆಸ್ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜೀಸ್. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂತ ಅಂದರೆ ಇಟ್ ಈಸ್ ಅ ಮೆಥಡ್ ಆಫ್ ಟ್ರಾನ್ಸ್ಫರಿಂಗ್ ಮನಿ. ಇದೊಂದು ಮನಿನ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಮೆಥಡ್. ಯಾವುದರ ಮೂಲಕ? ಎಲೆಕ್ಟ್ರಾನಿಕಲಿ. ಬಿಟ್ವೀನ್ ಯಾರ ನಡುವೆ? ಬಿಟ್ವೀನ್ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸ್. ಯಾವುದ್ರ ಏನನ್ನ ಯೂಸ್ ಮಾಡಿಕೊಂಡು? ಡಿಜಿಟಲ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಮನಿನ ಟ್ರಾನ್ಸ್ಫರ್ ಮಾಡೋದು, ಎಲೆಕ್ಟ್ರಾನಿಕಲಿ ಮನಿನ ಟ್ರಾನ್ಸ್ಫರ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಸೊ ಇನ್ನು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ಟೈಪ್ಸ್ ನೋಡೋದಾದರೆ, ಮೊಬೈಲ್ ವ್ಯಾಲೆಟ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, UPI, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್. UPI ಅಂದರೆ ಏನು? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಓಕೆ, ಆಮೇಲೆ ಇನ್ನೂ ಒಂದು ಡಿಜಿಟಲ್ ಪೇಮೆಂಟ್ ಇದೆ, AEPS ಅಂತ ಹೇಳಿ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಸೊ ಇದಿಷ್ಟು ಡಿಜಿಟಲ್ ಪೇಮೆಂಟಿನ ಟೈಪ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಇನ್ವೆಸ್ಟ್ಮೆಂಟ್, ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಆಬ್ಜೆಕ್ಟಿವ್ಸ್, ಇನ್ವೆಸ್ಟ್ಮೆಂಟಿನ ಆಬ್ಜೆಕ್ಟಿವ್ಸ್ ಏನು ಅಂತ ಕೇಳಿದ್ದಾರೆ. ಇನ್ವೆಸ್ಟ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಇನ್ವೆಸ್ಟಿಂಗ್ ಯುವರ್ ಮನಿ. ಇನ್ವೆಸ್ಟ್ಮೆಂಟ್ ಅನ್ನೋದೇನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಇನ್ವೆಸ್ಟಿಂಗ್ ಯುವರ್ ಮನಿ ಇನ್ ಆನ್ ಅಸೆಟ್. ಒಂದು ಅಸೆಟ್ ಮೇಲೆ ನಿಮ್ಮ ಒಂದು ಮನಿನ ಏನು ಮಾಡ್ತೀರಾ? ಇನ್ವೆಸ್ಟ್ ಮಾಡ್ತೀರಾ. ಏನು ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡು ಅಂತಂದರೆ, ವಿತ್ ದ ಆಬ್ಜೆಕ್ಟಿವ್ ಟು ಗ್ರೋ ಯುವರ್ ಮನಿ ಇನ್ ಅ ಸ್ಟಿಪ್ಯುಲೇಟೆಡ್ ಟೈಮ್. ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನಿಮ್ಮ ಮನಿ ಏನಾಗಬೇಕು? ಗ್ರೋ ಆಗಬೇಕು ಅನ್ನೋ ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಯಾವುದ್ರ ಮೇಲೆ? ಒಂದು ಅಸೆಟ್ ಮೇಲೆ. ಅದನ್ನು ನಾವೇನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಆಬ್ಜೆಕ್ಟಿವ್ಸ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾರೆ. ಸೊ ಆಬ್ಜೆಕ್ಟಿವ್ಸ್ ನೋಡೋದಾದರೆ, ಸೇಫ್ ಗಾರ್ಡ್ ಯುವರ್ ಮನಿ, ಗ್ರೋ ಯುವರ್ ಸೇವಿಂಗ್ಸ್, ಬಿಲ್ಡ್ ಫಂಡ್ಸ್ ಫಾರ್ ಎಮರ್ಜೆನ್ಸೀಸ್,
ಆಮೇಲೆ ಸೇವ್ ಟ್ಯಾಕ್ಸ್. ಇದಿಷ್ಟು ಇನ್ವೆಸ್ಟ್ಮೆಂಟಿನ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ನೋಡಿ, ಈ ಒಂದು ಕ್ವಶನ್ ಬದಲಾಗಿ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಎಕ್ಸ್ಪ್ಲೈನ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬದಲಾಗಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಾನೂ ಕೇಳಬಹುದು. ಓಕೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಇದು ಸಬ್ಜೆಕ್ಟ್ ಏನಿದೆಯಲ್ಲ, ಈ ಸಬ್ಜೆಕ್ಟ್ ಮೇಲೆ ಯಾವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದೆಲ್ಲ ಬರ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ರಿಸ್ಕ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇನ್ವೆಸ್ಟರ್ಸ್ ರಿಸ್ಕ್. ಸೊ ರಿಸ್ಕ್ ಅಂತ ಹೇಳಿದರೆ ಏನು, ಆಮೇಲೆ ಯಾವೆಲ್ಲ ಫ್ಯಾಕ್ಟರ್ಸು ಇನ್ವೆಸ್ಟರ್ಸ್ ರಿಸ್ಕಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ನೋಡೋದಾದರೆ, ಇನ್ವೆಸ್ಟ್ಮೆಂಟ್ ರಿಸ್ಕ್ ಈಸ್ ದ ಪಾಸಿಬಿಲಿಟಿ ಆಫ್ ಲೂಸಿಂಗ್ ಮನಿ ಆನ್ ಆನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ಅಂದರೆ ಏನು, ಇಟ್ ಈಸ್ ಅ ಪಾಸಿಬಿಲಿಟಿ ಆಫ್ ಲೂಸಿಂಗ್ ಮನಿ. ಒಂದು ಅಸೆಟ್ ಮೇಲೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಲ್ಲಿ ಮನಿ ಏನಾಗುವಂಥ ಚಾನ್ಸಸ್ ಇರುತ್ತೆ, ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಲಾಸ್ ಆಗೋ ಚಾನ್ಸಸ್ ಅಂತ ಏನಿರುತ್ತೆ ಅಲ್ಲ, ಅದನ್ನು ನಾವೇನಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಕಾಸ್ಡ್ ಬೈ ಅ ನಂಬರ್ ಆಫ್ factors. Okay, so investment risk is the possibility that an investment values could decrease. Investment value ಏನಾಗ್ಬೋದು, sometimes it could decrease ಆಗುವಂಥ ಚಾನ್ಸಸ್ ಇರುತ್ತೆ, which could negatively impact your financial situation. ನಮ್ಮ ಒಂದು ಫಿನಾನ್ಷಿಯಲ್ ಸಿಚುವೇಶನ್ಗೆ ಏನಾಗ್ಬೋದು, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ಕರಿತೀವಿ. ಓಕೆ, ಇನ್ನು ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗತ್ತೆ ಇನ್ವೆಸ್ಟ್ಮೆಂಟ್ ರಿಸ್ಕ್ಗೆ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ನೋಡಿದ್ರೆ, ಮಾರ್ಕೆಟ್ ರಿಸ್ಕ್, ಬಿಸ್ನೆಸ್ ರಿಸ್ಕ್, ಪೊಲಿಟಿಕಲ್ ರಿಸ್ಕ್, ಇದಿಷ್ಟು ಫ್ಯಾಕ್ಟರ್ಸು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ರಿಸ್ಕಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಓಕೆನಾ, ಇನ್ನು ಫಿಫ್ತ್ ಕ್ವಶನ್ ನೋಡಿ, ವಾಟ್ ಈಸ್ ಮ್ಯೂಚುವಲ್ ಫಂಡ್, ಎಕ್ಸ್ಪ್ಲೈನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ಏನು, ಮ್ಯೂಚುವಲ್ ಫಂಡ್ಸಿನ ಮೆರಿಟ್ಸು ಮತ್ತು ಡಿಮೆರಿಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಫಂಡ್. ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರುತ್ತೆ, ದಟ್ ಪೂಲ್ಸ್ ಮನಿ ಫ್ರಮ್ ಮೆನಿ ಇನ್ವೆಸ್ಟರ್ಸ್. ಇದು ಏನು ಮಾಡುತ್ತೆ ಮ್ಯೂಚುವಲ್ ಫಂಡು, ಮೆನಿ ಇನ್ವೆಸ್ಟರ್ಸ್, ಸುಮಾರಷ್ಟು ಇನ್ವೆಸ್ಟರ್ಸ್ ಕಡೆಯಿಂದ ಮನಿನ ಏನು ಮಾಡುತ್ತೆ, ಪೂಲ್ ಮಾಡುತ್ತೆ. ಏನಕ್ಕೋಸ್ಕರ ಪೂಲ್ ಮಾಡುತ್ತೆ ಅಂದರೆ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕೋಸ್ಕರ ಇದು ಇನ್ವೆಸ್ಟರ್ಸ್ ಕಡೆಯಿಂದ ಮನಿನ ಪೂಲ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಅ ಮ್ಯೂಚುವಲ್ ಫಂಡ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಫಂಡ್ ದಟ್ ಪೂಲ್ಸ್ ಮನಿ ಫ್ರಮ್ ಮೆನಿ ಇನ್ವೆಸ್ಟರ್ಸ್ ಟು ಪರ್ಚೇಸ್ ಸೆಕ್ಯೂರಿಟೀಸ್. ಅಡ್ವಾಂಟೇಜಸ್ ನೋಡಿ, ಮ್ಯೂಚುವಲ್ ಫಂಡ್ಸಿನ ಅಡ್ವಾಂಟೇಜಸ್, ಇದೊಂದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ, ಡೈವರ್ಸಿಫಿಕೇಶನ್, ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ ಮತ್ತು ಫ್ಲೆಕ್ಸಿಬಿಲಿಟಿ ಆಗಿರುತ್ತೆ. ಓಕೆ, ಇನ್ನು ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಫೀಸ್, ಮಾರ್ಕೆಟ್ ರಿಸ್ಕ್, ಟ್ಯಾಕ್ಸ್ ಇನ್ಎಫಿಷಿಯನ್ಸಿ, ಲ್ಯಾಕ್ ಆಫ್ ಕಂಟ್ರೋಲ್, ಇದಿಷ್ಟು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಇನ್ನು ಲಾಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದರೆ ಏನು, ಆಮೇಲೆ ಏನೆಲ್ಲ ಸ್ಟೆಪ್ಸು ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಹೇಳೋದಾದರೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ಯುವರ್ ಫಿನಾನ್ಸ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಇದೊಂದು ಪ್ರೋಸೆಸ್. ಈ ಒಂದು ಪ್ಲಾನಿಂಗ್ ಪ್ರೋಸೆಸ್ ಬಂದು ನಿಮ್ಮ ಫಿನಾನ್ಸ್ನ ಮ್ಯಾನೇಜ್ ಮಾಡಲಿಕ್ಕೆ ಆ್ಯಂಡ್ ಟು ಅಚೀವ್ ಯುವರ್ ಗೋಲ್ಸ್ ಆ್ಯಂಡ್ ಎನ್ಶ್ಯೂರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ, ಆ್ಯಂಡ್ ನಿಮ್ಮ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಪ್ಲಾನಿಂಗ್ ಪ್ರೋಸೆಸ್ ಆಗಿರುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್. ಓಕೆ, ಇನ್ನು ಏನೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಅಂತ ನೋಡೋದಾದರೆ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಸೆಟ್ಟಿಂಗ್ ಆಫ್ ಗೋಲ್ಸ್ನ ಸೆಟ್ ಮಾಡೋದು, ಆಮೇಲೆ ಅನಲೈಸ್ ಯುವರ್ ಕರೆಂಟ್ ಸಿಚುವೇಶನ್, ಮತ್ತು ಕ್ರಿಯೇಟ್ ಅ ಪ್ಲಾನ್, ಇಂಪ್ಲಿಮೆಂಟ್ ಯುವರ್ ಪ್ಲಾನ್, ಆಮೇಲೆ ಲಾಸ್ಟ್ ಸ್ಟೆಪ್ ಬಂದು ರಿವೈಸ್ ಯುವರ್ ಪ್ಲಾನ್. ಇದ್ರದ್ದು ಎಕ್ಸ್ಪ್ಲನೇಷನ್ನ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಬರುವಂತಹ ಸ್ಟೆಪ್ಸ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಸಬ್ಜೆಕ್ಟಿಗೆ ರಿಲೇಟ್ ಆಗಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.